ಈ ಥರ ಒಂದು ನ್ಯೂರೋ ಡಿಜೆನರೇಟಿವ್ ಕಂಡೀಷನ್ ಅಂತ ಇದೆ, ದಟ್ ಇಸ್ ಕಾಲ್ಡ್ ಪಾರ್ಕಿನ್ಸನ್ಸ್ ಡಿಸೀಸು. ಅದರಲ್ಲಿ ಮೇಯ್ನ್ಲಿ ಈ ಥರ ರೋಲಿಂಗ್ ಟ್ರಮರ್ಸ್ ಇರುತ್ತೆ, ಪಿಲ್ ರೋಲಿಂಗ್ ಟ್ರಮರ್ಸ್ ಅಂತ ಕರಿತೀವಿ ಇದನ್ನು. ಈ ಥರ ಆಮೇಲೆ ವಾಕ್ ಮಾಡುವಾಗ ಹಿಂಗೆ ಹೋಗ್ಬಿಟ್ಟು ಸಡನ್ನಾಗಿ ಸ್ಟಾಪ್ ಮಾಡೋಕ್ಕಾಗಲ್ಲ, ಹಿಂಗೆ ಮತ್ತು ಸಡನ್ನಾಗಿ ತಿರ್ಗೋಕ್ಕಾಗಲ್ಲ, ಅದು ಟೈಮ್ ತೊಗೊಳ್ತೀವಿ, ನಿಲ್ಸೋಕ್ಕೆ ಟೈಮ್ ತೊಗೊಳ್ತೀವಿ. ಈ ಥರ ವಾಕ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನಡಿತೀವಿ, ಮತ್ತು ಈ ಥರ. ಇದಕ್ಕೆ ಮೇಯ್ನ್ ರೀಸನ್ ಬಂದು ಇದನ್ನು ಟಾಕ್ಸಿನ್ಸ್ ಇರುತ್ತೆ, ಲೈಕ್ ಎಸ್ಪೆಷಲಿ ಬ್ರೈನಲ್ಲಿ ಟಾಕ್ಸಿನ್ ಡೆಪಾಸಿಷನ್ನು, ಅಲ್ಯೂಮಿನಿಯಮ್. ಸೊ ಹಾಗಾಗಿ ನಾನು ಇದಕ್ಕೆ ಕೊಡ್ತಕ್ಕಂಥ 4 ಟಿಪ್ಸ್ ಏನಂದರೆ, ಅಲ್ಯೂಮಿನಿಯಮ್ನ ಪಾತ್ರೆಯನ್ನು ಅಡುಗೆ ಮಾಡೋದಕ್ಕೆ ಅಥವಾ ಊಟ ಮಾಡೋದಕ್ಕೆ ಏನಕ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಏನೇ ಕುಕ್ ಮಾಡಿ ಅಲ್ಯೂಮಿನಿಯಂ ಯೂಸ್ ಮಾಡಬೇಡಿ, ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ಯಾಕಂದರೆ ಅಲ್ಯೂಮಿನಿಯಮ್ ಅನ್ನೋದು ಒಂದು ಲೈಕ್ ಇಟ್ ಇಸ್ ಎ ಟಾಕ್ಸಿನ್ ಫಾರ್ ದ ಬ್ರೈನ್. ಸೊ ಅದನ್ನು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿ. ದೆನ್ ಮುಖ್ಯವಾಗಿ ಟೀನಲ್ಲಿ ಹೆವಿ ಮೆಟಲ್ ಜಾಸ್ತಿ ಇರುತ್ತೆ. ಟೀ ಯೂಸ್ ಮಾಡಿದರೆ ಅದು ತುಂಬ ಜಾಸ್ತಿ, ನಾವೆಲ್ಲ ಪೇಷಂಟ್ಗೂ ಬೈ ಡಿಫಾಲ್ಟ್ ಎಲ್ಲರಿಗೂ ಟೀ ಕಾಫಿ ಸ್ಟಾಪ್ ಮಾಡ್ತೀವಿ. ನೀವು ಇನ್ ಕೇಸ್ ಟೀ ಯೂಸ್ ಮಾಡ್ತಾ ಇದ್ದರೆ ಪಾರ್ಕಿನ್ಸನ್ಸ್ ಕಾಯಿಲೆ 100% ಸ್ಟಾಪ್ ಮಾಡ್ಕೊಳ್ಳಿ ಅದನ್ನು, ಅದು ಬೇಡ. ಮತ್ತು ಮುಖ್ಯವಾಗಿ ಕೋಕೋನಟ್ ಆಯಿಲ್ ಈಸ್ ಲೈಕೆ ಒಂಥರ ರಾಮಬಾಣ ಇದ್ದಂಗೆ. ಆಲ್ ನ್ಯೂರೋ ಡಿಜೆನರೇಟಿವ್ ಕಂಡೀಷನ್ ಕೋಕೋನಟ್ ಈಸ್ ಲೈಕೆ ಒಂಥರ ಅದು ಕಲ್ಪವೃಕ್ಷ ಅಂತಾರಲ್ಲ ಮರಕ್ಕೆ, ಅದಕ್ಕೆ ಅದೇ ಥರನೇ. ಸೊ ಹಂಗಾಗಿ ಕೋಕೋನಟ್ ಆಯಿಲ್ ಎವ್ರಿ ಡೇ 1 2 3 ಚಮಚ ಖಾಲಿ ಹೊಟ್ಟೆಗೆ ವರ್ಜಿನ್ ಕೋಕೋನಟ್ ಆಯಿಲು, ತೆಂಗಿನ ಹಾಲಲ್ಲಿ ಮಾಡಿರೋದನ್ನು ಯೂಸ್ ಮಾಡ್ತಾ ಹೋಗಿ. ಅದು ಬ್ರೈನ್ಗೆ ತುಂಬ ಸಪೋರ್ಟಿವ್ ಇರುತ್ತೆ. ಎನಿ ನ್ಯೂರೋ ಡಿಜೆನರೇಟಿವ್ ಕಂಡೀಷನ್ಸ್ ಲೈಕ್ ಆಲ್ಝೈಮರ್ಸ್ ಆಗ್ಬೋದು, ಅಥವಾ ಪಾರ್ಕಿನ್ಸನ್ಸ್ ಆಗ್ಬೋದು, ಅಥವಾ ಇನ್ನು ಎಕ್ಸ್ಟ್ರಾ ಎನಿ ಟೈಪ್ ಆಫ್ ನ್ಯೂರೋ ಡಿಜೆನರೇಟಿವ್ ಕಂಡೀಷನ್ಸ್ ತುಂಬ ಸಪೋರ್ಟ್ ಆಗುತ್ತೆ. ಮತ್ತು ಮುಖ್ಯವಾಗಿ ಬಂದು ಗೀ ಯೂಸ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಹೆಚ್ಚಾಗಿ ಅಡುಗೆಗೆ ತುಪ್ಪ ಎಲ್ಲ ಜಾಸ್ತಿ ಯೂಸ್ ಮಾಡ್ಕೊಳ್ತಾ ಹೋಗಿ. ಯಾಕಂದರೆ ಬ್ರೈನ್ ಈಸ್ ಬೇಸಿಕಲಿ ಫ್ಯಾಟು. ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ನಿಮಗೆ ಫಿಶ್ ಅಭ್ಯಾಸ ಇದ್ದರೆ ವಾರದಲ್ಲಿ 3-4 ಡೇಸ್ ಫಿಶ್ ಯೂಸ್ ಮಾಡಿ. ಮತ್ತು ಫಿಶ್ ಕ್ಯಾಪ್ಸೂಲ್ ಬಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅದನ್ನು ಯೂಸ್ ಮಾಡಿ. ದಟ್ ಈಸ್ ಆಲ್ಸೋ ಪ್ರೊಟೆಕ್ಟಿವ್. ಥ್ಯಾಂಕ್ ಯು.